ತುಮಕೂರಿನಲ್ಲಿ ಮುದ್ದಹನುಮೇಗೌಡರು ಯಾವಾಗ ಕಾಂಗ್ರೆಸ್ಗೆ ಸೇರ್ಪಡೆಯಾದ್ರೂ ತುಮಕೂರು ಅಖಾಡವೇ ಈಗ ಬದಲಾಗಿದೆ. ಸೋಮಣ್ಣವರಿಗೆ ಟಿಕೆಟ್ ಸಿಗಲ್ವಾ ಅನ್ನೋದು ಈಗ ಚರ್ಚೆ. ಮುದ್ದಹನುಮೇಗೌಡರು ಕಾಂಗ್ರೆಸ್ಗೆ ಅಗೇನ್ ಹೋದ್ರಲ್ಲ, ಈಗ ಆ ತುಮಕೂರು ಲೋಕಸಭಾ ಚುನಾವಣಾ ಅಖಾಡ ಬದಲಾದಂಗೆ ಕಾಣಿಸ್ತಾ ಇದೆ. ಸೋಮಣ್ಣ ಅಲ್ಲಿ ಟಿಕೆಟ್ಗೋಸ್ಕರ ಭಾರಿ ಲಾಬಿ ಮಾಡ್ತಾ ಇದ್ದಾರೆ. ಆದರೆ ತುಮಕೂರಿನಿಂದ ಸೋಮಣ್ಣಗೆ ಟಿಕೆಟ್ ಸಿಗಲ್ವಾ? ಪ್ರಬಲ ಆಕಾಂಕ್ಷಿಯಾಗಿ ಡಾಕ್ಟರ್ ಪರಮೇಶ್ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಪ್ರಬಲ ಆಕಾಂಕ್ಷಿ ಡಾಕ್ಟರ್ ಪರಮೇಶ್ವರ್ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಡಾಕ್ಟರ್ ಪರಮೇಶ್ವರ್ ಸಿದ್ಧಗಂಗಾ ಆಸ್ಪತ್ರೆಯ ನಿರ್ದೇಶಕರು ಕೂಡ ಹೌದು. ಡಾಕ್ಟರ್ ಪರಮೇಶ್ವರ್ ಸಿದ್ಧಗಂಗಾ ಆಸ್ಪತ್ರೆಯ ನಿರ್ದೇಶಕರು ಕೂಡ ಹೌದು. ಸೋಮಣ್ಣ ಮಾಧುಸ್ವಾಮಿಗೆ ಟಿಕೆಟ್ ಮಿಸ್ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಪರಮೇಶ್ವರ್ಗೆ ಟಿಕೆಟ್ ನೀಡಲು ಹೈಕಮಾಂಡ್ ಚಿಂತನೆಯನ್ನ ಮಾಡಿದ್ಯಾ ಅನ್ನೋದು ಈಗ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಕಾರಣ ಆಗಿದ್ದು ಮುದ್ದಹನುಮೇಗೌಡರು ಕಾಂಗ್ರೆಸ್ಗೆ ಹೋಗಿದ್ದು. ನೋಡಿ, ಡಾಕ್ಟರ್ ಪರಮೇಶ್ ಇದ್ದಾರಲ್ಲ, ಇವರು ಸಿದ್ಧಗಂಗಾ ಆಸ್ಪತ್ರೆಯ ನಿರ್ದೇಶಕರು. ಸೋಮಣ್ಣ ಮತ್ತೆ ಮಾಧುಸ್ವಾಮಿ ತುಮಕೂರು ಲೋಕ ಅಖಾಡಕ್ಕೆ ಕಣಕ್ಕಿಳಿಬೇಕು ಅಂತ ಹೇಳಿ ಉತ್ಸುಕರಾಗಿದ್ದಾರೆ. ಆದ್ರೆ ಈಗ ಲೆಕ್ಕಾಚಾರ ತಪ್ಪಿ ಹೋದಂಗೆ ಕಾಣಿಸ್ತಾ ಇದೆ. ನಮ್ಮ ಭಾರತೀಯ ಜನತಾ ಪಕ್ಷದ ಹಿರಿಯರು ಸಂಸದರು ಆದಂತಹ ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿ ಮಾಡೋದಕ್ಕೆ ಬಂದಿದ್ದು. ನಾವು ನಮ್ಮ ತುಮಕೂರು ಲೋಕಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ. ನಾನು ಡಾಕ್ಟರ್ ಪರಮೇಶ್ ಅಂತ. ಜೋಶಿ ಅವ್ರನ್ನ ಭೇಟಿ ಮಾಡಿ ಒಂದು ಮನವಿಯನ್ನು ಮಾಡೋದಕ್ಕೋಸ್ಕರ ಬಂದಿದ್ದು. ನಮಗೆ ಬಹಳ ಭರವಸೆ ಇದೆ, ತುಂಬ ಭರವಸೆ ಇದೆ. ನಾನು ಒಬ್ಬ ವೈದ್ಯನಾಗಿದ್ದೇನೆ. ವೈದ್ಯರ ಒಂದು ಕೋಟದಲ್ಲಿ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀನಿ. ಈಗ ನಮ್ಮ ತುಮಕೂರಿನ ಹಾಲಿ ಸಂಸದರಾದಂಥ GS ಬಸವರಾಜರವರು ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಆ ಒಂದು ಕಾರಣದಿಂದ ನಾನು ಈ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ವೈದ್ಯನಾಗಿ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ. ಹೇಳಿದ್ದೀವಿ, ಅವ್ರಿಗೆ ಮನವಿ ಮಾಡ್ಕೊಂಡಿದ್ದೀವಿ. ಅವರು ಆಯಿತು ಎಲ್ಲ ಆ ಕಮಿಟಿನಲ್ಲಿ ಚರ್ಚೆ ಬಂದಾಗ ಮಾತಾಡೋಣ ಅಂತ.